ರಾಮಣ್ಣ ಬರೋ ಗಂಟ ಬಾಸ್ನ ಬಿಡೋಕ್ಕಿಲ್ಲ ಅಂತ ಕಡ್ಡಿ ಮುಡ್ದಂಗೆ ಹೇಳ್ಬಿಟ್ರು. ನೀವು ಹೋಗೋ ಗಂಟ ಯಾರು ಮಾತಾಡೋಕ್ಕೂ ಇಲ್ಲ, ಬಾಸು ಬರೋಕ್ಕಿಲ್ಲ. ರಾಮು ಅವರೇ, ಏನಾಯ್ತು ರಾಮು ಅವರೇ? ಏನಾಯ್ತು ಹೇಳಿ. ಏಟೆ ಸಮಾಧಾನ ಮಾಡ್ಕೋಬೇಕಂದ್ರೆ ಯಾಕೋ ಆಯ್ತಲ್ಲ. ನಿಮ್ಮ ಮನ್ಸಿಗೆ ಸಮಾಧಾನ ಇಲ್ಲ ಅಂತಂದ್ರೆ ಒಂದ್ 2 ನಿಮಿಷ ಹೊರಗಡೆ ಮಾತಾಡೋಣ. ನೀವೀಗ ಬೇಜಾರು ಮಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಅಪ್ಪ ಇನ್ನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಾ ಇಲ್ಲ. ನಾನು ಅವ್ರಿಗೆ ಬೇಜಾರು ಮಾಡಬೇಕು ಅಂತ ಹಿಂಗೆ ಮಾಡ್ತೀನಿ ಅಂತ ಅವ್ರು ಅನ್ಕೊಬಿಟ್ಟವ್ರೆ. ನೀವು ಮನೆಗೆ ಬರಬೇಕು ಅಂತ ಅವ್ರ ಆಸೆ, ಆದರೆ ನೀವು ಮನೆ ಮತ್ತು ಮನೆಯವ್ರನ್ನ ಬಿಟ್ಟು ಜಾಸ್ತಿ ದಿನ ಇರಲ್ಲ ಅಂತಲೂ ಅವ್ರಿಗೆ ಗೊತ್ತು. ಅದಕ್ಕೆ ಅಂತ ಬಾಸ್ನು ಬಿಡದೆ ಕಟ್ಟಕ್ಕಳದ? ಬಾಸು ನಾನು ಇಲ್ಲದೆ ಮೇವೆ ತಿನ್ನಕ್ಕಿಲ್ಲ, ಅದಪ್ಪ ಹಿಂಗೂ ಗೊತ್ತು. ನಾನು ಒಂದ್ಸಲ ಮಾವನ ಹತ್ರ ಮಾತಾಡ್ಲಾ? ನಿಮಗೂ ಅದನ್ನೇ ಹೇಳ್ಕಳಿಸ್ತಾರ ಅಷ್ಟೇ. ಬೇಡ ಬಿಡಿ, ನನ್ನಿಂದ 8 ಜನಕ್ಕೆ ತೊಂದರೆ, ನನಗೆ ನನ್ನ ಮ್ಯಾಕೆ ಪಾಪ ಬತ್ತೈತೆ. ಪ್ಲೀಸ್ ರಾಮೂರೇ, ಹೀಗೆಲ್ಲ ಮಾತಾಡಬೇಡಿ. ಅಣ್ಣ, ಈಟೊತ್ನಾಗ ಹೊರಗಡೆ ನಿಂತಿದ್ದೀರಾ? ಲೇ ಮಂಜ, ಸರಿಯಾದ ಟೈಮ್ಗೆ ಬಂದೇಕಲ್ಲ. ಈಗಿಂದೀಗಲೇ ಮನೆ ತಗೊಬಿಟ್ಟು ಬಾಸ್ನ ಕರ್ಕೊಂಬಂದ್ಬಿಡು. ನಾವು ಹೇಳಲಿಲ್ವಾ? ಸಾಹೇಬ್ರು ಬೈತಾರೆ. ಬೈದ್ರು ಬೈತಾರಕಲ್ಲ, ಬೈದ್ರೂ ಬೈಸ್ಕೊಂಡು ಬಾಸ್ನ ಕರ್ಕಬಾ. ನನಗೋಸ್ಕರ ಇದೊಂದು ಮಾಡ್ಲಾ? ನಾನೇನು ಇಲ್ಲ ಅಂತೀನ ರಾಮಣ್ಣ, ಸಾಹೇಬ್ರು ಬಿಡ್ತಿಲ್ವೇ? ಮಂಜೂರೇ, ನೀವೇ ಒಂದ್ಸಲ ಮಾವನ ಹತ್ರ ಹೋಗಿ ಕೇಳಿ ಪ್ಲೀಸ್. ರಾಮೂರ್ ಕಷ್ಟ ನನ್ನ ಹತ್ರ ಹೇಳಿದ್ರೆ ಅವ್ರು ಬಿಡ್ಬೋದು. ಕೊನೆಗಿಂತ ಒಂದು ಟ್ರೈ ಮಾಡ್ತೀನಿ, ಆದರೆ ಈಗ ಹಾಕಿಲ್ಲ. ನಾಳೆ ಬೆಳಗ್ಗೆ ಹೋಗಿ ಕರ್ಕೊಂಬರ್ತೀನಿ. ಏನಣ್ಣ, ಒಪ್ಗೆನಾ? ಮಂಜ ಮಂಜ ಅಣ್ಣ, ಏಟ್ರಿಗೆ ಹೋಯ್ತಿಲ್ಲ ಬಾಸ್ನ ಕರ್ಕೊಬ್ರಕ್ಕೆ? ಈಗ ಹೊಂಟೆ ಅಣ್ಣ, ಈ ಕ್ಯಾಮೆ ಮುಗಿಸಿ ಹೋಯ್ತೀನಿ. ಲವ್, ಇದೇನು ಹಿಂಗೆ ಹಿಂಸೆ ಕೊಡ್ತಾವನೆ ಅಂತ ತೆಪ್ಪು ತಿಳ್ಕೊಬಿಡಕ್ಕಲ್ಲ. ಈಗ ನಾನು ಕೇಳಂಗಿಲ್ಲ, ನಿನ್ನ ಬಿಟ್ರೆ ಯಾರೂ ಇಲ್ಲ. ಇದನ್ನ ನೀನು ಕೇಳ್ಬೇಕಾ? ಸರಿ, ಈಗಲೇ ಹೋಗಿ ಬರ್ತೀನಿ. ಮಂಜ, ಹೆಂಗಾರ ಅಲ್ಲಿ ಹೋಗಿ ಬಾಸ್ನ ಕರ್ಕೊಬಂದ್ಬಿಡ್ಲಾ? ನಿನ್ನ ಕೆಲ ಆದಷ್ಟು ನಾನು ಕೇಳ್ಕೊತೀನಿ ರಾಮಣ್ಣ. ಬೇಕಾರೆ ಅಪ್ಪಯ್ಯನ ಕಾಲಿಗೆ ಬಿದ್ದುಬಿಡು. ಅವ್ರಿಗೆ ನನ್ನ ಕಂಡ್ರೆ ಪಾಪ, ನಿನ್ನ ಕಂಡ್ರೆ ಬಿಟ್ರು ಬಿಡ್ಬೋದು. ಸರಿ ಕಣಣ್ಣ. ಬಾಸು ಒಂದೇ ಜಾಗದಾಗಿದ್ದರೆ ಸರಿಯಾಗಿ ತಿನ್ನಕ್ಕಿಲ್ಲ ಅಂತ ಅವ್ರಿಗೆ ಹೇಳಲಾ? ನೀನು ಚಿಂತೆ ಮಾಡಬೇಡ, ನೀನು ಹೋಗು, ನಿನ್ನ ಕೆಲ್ಸದ ಮ್ಯಾಗ ಗಮನ ಕೊಡು. ನಾನು ಈಗಲೇ ಹೋಗಿ ಬರ್ತೀನಿ. ಸರಿ ಕಲಂಜ, ಹುಷಾರು. ಆಮೇಲೆ ನಾನು ಗಲ್ಡಿ ಮನೆ ತಲೆ ಕಾಯ್ತಿರ್ತೀನಿ, ಅಲ್ಲಿಗೆ ಬಂದ್ಬಿಡು. ಸರಿ ಅಣ್ಣ, ಬರಲಾ? ನೀನು ಹುಷಾರು. ಹಾಂ. ಬಾಸು, ನೀವು ಯಾಕೆ ಹಿಂಗೆ ಮಾಡ್ತೀರಾ? ನೀವು ಹಿಂಗೆ ಹಠ ಮಾಡ್ಕೊಂಡು ಏನು ತಿಂದೆ ಕುಂತ್ರೆ ಅಲ್ಲಿ ರಾಮನ ಏನು ತಿನ್ನಕ್ಕಿಲ್ಲ. ನೀವಿಲ್ಲಿ ತಿಂದರೆ ರಾಮ ಖಂಡಿತ ಬಂದೇ ಬರ್ತಾನೆ. ಶಾರದಕ್ಕೋ, ಬಾ ಮಂಜ, ಒಳ್ಳೆ ಸಮಯಕ್ಕೆ ಬಂದೆ ನೋಡು. ಬಾಸ್ ಏನು ತಿಂತ ಇಲ್ಲ. ಬರೀ ಬಾಸ್ ಅನ್ಕೊಂಡಿದ್ದೀರಾ? ಅಲ್ಲಿ ರಾಮಣ್ಣಂದು ಇದೇ ಆಗೈತೆ. ಬಾಸ್ನ ಸಾಹೇಬ್ರು ಬಿಡೋಕ್ಕಿಲ್ಲ ಅಂತ ಗೊತ್ತಾದಾಗಿಂದ ರಾಮಣ್ಣನ ಮುಖ ನೋಡೋಕ್ಕಾಯ್ತಿಲ್ಲ.
ಅಯ್ಯೋ ದೇವ್ರೆ, ಈಗ ಏನೆಲ್ಲ ಮಾಡೋದು? ಇನ್ಯಾವ ದಾರಿ ಉಳ್ದೈತೆ? ಸಾಹೇಬ್ರು ಕಾಲಿಗೆ ಬಿದ್ದಾನ ಬಾಸ್ನ ಕರ್ಕ ಹೋಗ್ಬೇಕು ಅಟ್ಟೆಯ. ನಂಗೆ ಯಾಕೋ ಸಾಹೇಬ್ರು ಇದನ್ನೆಲ್ಲ ಕೇಳ್ತಾರೆ ಅಂತ ಅನ್ನಿಸ್ತಿಲ್ಲ ಮಂಜ. ಯಾಕೆ ಸಾರ್ದಕ್ಕ ಹಂಗಂತೀಯ? ನಾ ಇನ್ನೊಂದ್ಕಿತ ಕೇಳ್ತೀನಿ. ರಾಮಣ್ಣನ ಪಾಡ್ನ ಸಾಹೇಬ್ರಿಗೆ ಅರ್ಥ ಆಗಂಗೆ ಹೇಳಿದ್ರೆ ಕೇಳೋಕ್ಕಿಲ್ವಾ? ಅಲ್ಲ ಕಣ್ಲ, ರಾಮ ಮನೆಗೆ ಬರಬೇಕು ಅಂತ ಅಲ್ವಾ ಅವ್ರು ಹಿಂಗೆಲ್ಲ ಮಾಡ್ತಾ ಇರೋದು? ಅವರು ಬಿಡೋಕ್ಕಿಲ್ಲ. ನೀವೊಂದು ಕೆಲಸ ಮಾಡು, ಏನು? ಬಾಸ್ನ ಕರ್ಕೊಂಡು ಹೊಂಟೋಗು. ಏನು? ಸಾಹೇಬ್ರಿಗೆ ಹೇಳ್ದೇನಾ? ಅವ್ರಿಗೇನ ಗೊತ್ತಾದ್ರೆ? ಸಾಹೇಬ್ರು ಕೊಟ್ಟಿಗೆ ತಾವು ಬರೋಕ್ಕಿಲ್ಲ. ನೀನು ಈಗ ಕರ್ಕೊಂಡೋಗಿ ಸಾಯಂಕಾಲ ಕರ್ಕೊಂಬಂದು ಬಿಟ್ಬಿಡು. ಆದರೂ ನಾನು ನೋಡ್ಕೋತೀನಿ ಕಣ್ಲ, ನೀನೇನು ಯಾಚನೆ ಮಾಡಬೇಡ. ನಮ್ಮ ಬಾಸ್ಗೋಸ್ಕರ ರಾಮಂಗೋಸ್ಕರ ನಾವು ಇದೆಲ್ಲ ಮಾಡೋದು ತಪ್ಪಿಲ್ಲ ಕಣ್ಮಂಜ. ನಿಮ್ಮ ಬಾ ಸಾರ್ಥಕ. ಮಂಜ, ಒಂದ್ಕಿತ ಹೇಳಿದ್ರೆ ಅರ್ಥ ಆಗಿಲ್ವಾ ನಿಮಗೆ? ಸಾಹೇಬ್ರೆ, ಅಲ್ಲಿ ರಾಮ ಸ್ಯಾನೆ ಬ್ಯಾಸದಾಗವನೆ, ಅದಕ್ಕೆ ನಾನೇ. ಯಾಕೆ ಅವನಿಗೆ ಮಾತ್ರನೇ ಬೇಜಾರಾಗಿರೋದು? ಇಲ್ಲಿ ನಾವು ಚಿಂತೆಲಿ ಕೂತಿರೋದು ಯಾರ ಕಣಿಗೂ ಕಾಣಕ್ಕಿಲ್ವಾ? ಬಾಸ್ ಬೇಕಾದ್ರೂ ಅಟ್ಟೆಯ, ಈ ಮನೆಯಿಂದ ಯಾರು ಬೇಕು ಅಂದ್ರೂ ಅಟ್ಟೆಯ. ರಾಮ ಮತ್ತು ನನ್ನ ಸೊಸೆ ಜಾನಕಿ ದೊಡ್ಡ ಮನೆಗೆ ಬರಬೇಕು. ಅವ್ರು ಇಲ್ಲಿಗೆ ಬರದೆ ಈ ಮನೆಯಿಂದ ಅಲ್ಲಿಗೇನು ಹೋಗಬಾರ್ದು. ಆದರೆ ಸಾಹೇಬ್ರೆ, ರಾಮಣ್ಣ ಬರೋಕ್ಕಿಲ್ಲ ಅಂತ ಅವರಲ್ಲ. ಹಾಗಾದ್ರೆ ಬಾಸು ಬರಕ್ಕಿಲ್ಲ ಅಂತ ಹೋಗಿ ಹೇಳ್ಬಿಡು. ಸಾಹೇಬ್ರೆ, ನಮ್ಗಳ ಜಗಳದಾಗೆ ಮೂಗ್ ಪ್ರಾಣಿಗೆ ಶಿಕ್ಷೆ ಯಾಕೆ? ಅದು ಅವಂಗೆ ಯಾಕೆ ಅರ್ಥ ಆಗಿಲ್ಲ? ಕೆಲವೊಂದ್ಸಲ ಹಲ್ ಕಚ್ಕೊಂಡು ಸುಮ್ಮನೆ ಇರ್ಬೇಕಾಯ್ತದೆ. ಅವನ ಮ್ಯಾಕಿರೋ ಪ್ರೀತಿಗೆ ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು. ಅಮರ್, ಸರಿಯಾದ ಟೈಮಿಗೆ ಬಂದೆ ನೀನು. ಇಲ್ಲೇ ಇದ್ದು ಬಾಸ್ ನೋಡ್ಕೊ. ಅಯ್ಯೋ ಸರ್, ನಾನಾ? ನಿನಗೆ ಇನ್ನೇನು ಕೆಲಸನಪ್ಪ, ಇದ್ದು ನೋಡ್ಕೊ. ಸರ್ ಅದು ನೋಡಪ್ಪ, ಇದನ್ನ ಟೈಮ್ ಎಷ್ಟು ಅಂತ ಅನ್ಕೋಬೇಡ. ನನ್ನ ಮಗ ನನ್ನ ಮನೆಗೆ ವಾಪಸ್ ಬರೋ ಕಾರ್ಯದಲ್ಲಿ ನೀನು ಮಾಡ್ತಾ ಇರೋ ಸಹಾಯ ಅಂತ ಅನ್ಕೋ. ಮಾಡ್ತೀಯಲ್ವಾ? ಸರಿ ಸರ್, ಮಾಡ್ತೀನಿ. ಥ್ಯಾಂಕ್ಸ್ ಕಣಪ್ಪ. ಮಂಜ, ಹೋಗಿ ರಾಮಂಗೆ ಹೇಳು ಅವನು ಇಲ್ಲಿಗೆ ಬರೋ ಗಂಟ ಬಾಸ್ ಇಲ್ಲ ಅಂತ. ಸಾರ್ಥಕ, ನೀವು ನಡ್ರಿ. ಸ್ವಲ್ಪ ಹುಷಾರಾಗಿ ನೋಡ್ಕೊಳಪ್ಪ. ರಮಣವ್, ಸಂಸಾರದಾಗ ಏನು ತೊಂದರೆ ಇಲ್ಲ ತಾನೇ? ಹಾಂ, ಹ್ಞೂ ಹ್ಞೂ. ಇವಾಗಿರಕ್ಕಿಲ್ಲ, ಇನ್ನೊಂದಷ್ಟು ದಿವಸ ಆಗಲಿ, ಆಮ್ಯಾಕೆ ನೋಡು ಏನೇನು ಆಯ್ತೈತೆ ಅಂತ. ನಾನು ಮದುವೆಗೆ ಮುಂಚೆ ಸಂದಾಕಿದ್ದೆ ರಮಣ್ಣವ್. ಈಗೆಲ್ಲ ದಿಢೀರ್ ಅಂತ ನನ್ನ ನೆಂಡ್ರ ಮುಖ ಕಾಣಿಸ್ಕೊಂಡು ಬೆಚ್ಚಿಬಿದ್ದು ಎಚ್ಚರ ಆಗೋಯ್ತೈತೆ ರಮಣ್ಣವ್. ನೀನು ಏನೋ ನೋಡಿ ಬೆಚ್ಚ ಬಿದ್ದಂಗಿದ್ದೀಯಾ? ಏನಾಯ್ತು ರಮಣ್ಣವ್? ರಮಣ್ಣವ್, ಸರಿ ಕಲ್ಲ, ಹೌದು. ಸರಿನಾ? ಓ ಲೇ ಮಂಜ, ಎಲ್ಲ ಬಾಸು ತೋಟದ ಮನೆದಾಗ ಬಿಟ್ಟು ಬಂದ? ನಾವು ಇಲ್ಲ. ಏನಾಯ್ತಲಾ? ನನ್ನಿಂದ ಬಾಸ್ನ ಕರ್ಕೊಂಬರಕ್ಕಾನಿಲ್ಲ, ನಂಗೆ ಕ್ಷಮಿಸು. ಯಾಕ್ಲಾ? ನಾನೇನು ಮಾಡಲಿ ರಾಮಣ್ಣ, ಸಾಹೇಬ್ರು ಬಿಡ್ತಿಲ್ಲ. ಶಾರದಕ್ಕೇನೋ ಒಪ್ಕೊಂಡು ಬಾಸ್ನ ಕರ್ಕೊಂಡು ಹೋಗು ಅಂತಂದ್ರು. ಅದೇ ಸಮಯಕ್ಕೆ ಸಾಹೇಬ್ರು ಬಂದ್ಬಿಟ್ರು. ಯಾಕ್ಲಾ? ಅಪ್ಪಯ್ಯ ಒಪ್ಕೊಳ್ಳಿಲ್ವಾ? ಇಲ್ಲ, ನೀನೇ ದೊಡ್ಡ ಮನೆಗೆ ಹೋಗೋವರೆಗೂ ಬಾಸ್ನ ಬಿಡೋಕ್ಕಿಲ್ಲ. ಲವ್, ಬಾಸ್ ಏನಾರು ತಿಂದ್ರಲ್ಲ? ನಂಗೆ ಯಾಕೋ ಇಲ್ಲ ಅನಿಸ್ತೈತೆ ಕಣೋಣ. ಲವ್, ಅವ್ರನ್ನ ಒಂದೇ ಜಾಗದಾಗ ಕಟ್ಟಾಕಿದ್ರೆ ಅವ್ರೇನು ತಿನ್ನಕ್ಕಿಲ್ಲಕ್ಕಲ್ಲ. ಅವ್ರನ್ನ ಆಗಾಗ ಅಡ್ಡಾಡಿಸ್ತಾ ಇರಬೇಕು, ಯಾರು ಸರಿಯಾಗಿ ನೋಡ್ಕೋಬೇಕು. ನನಗೂ ಗೊತ್ತೈತೈತೆ, ಆದರೆ ಅವ್ರು ಬಿಡ್ತಿಲ್ವಲ್ಲ, ನಾನೇನು ಮಾಡಲಿ?
ಲೋ ಮೇಡಮು ಹಲೋ ರಾಮು ಅವರೇ, ಅದು ಅಪ್ಪಯ್ಯ ಬಾಸ್ನ ಬಿಡ್ತಿಲ್ಲ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ಶಾನೆ ಬೇಜಾರಾಯ್ತೈತೆ. ರಾಮು ಅವರೇ, ನೀವೇನು ಚಿಂತೆ ಮಾಡಬೇಡಿ. ಪಾಪ ಬಾಸ್ ಏನು ತಿಂತಿಲ್ಲ. ಚಿಂತೆ ಮಾಡಿದೆ ಹೆಂಗಿರಕ್ಕಾಯ್ತದೆ ಹೇಳಿ? ಆದರೆ ಚಿಂತೆ ಮಾಡೋದ್ರಿಂದ ಏನೂ ಪರಿಹಾರ ಆಗಲ್ಲ ರಾಮು ಅವರೇ. ನಾನು ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ, ಇಬ್ಬರು ಸೇರಿ ಇದಕ್ಕೊಂದು ಪರಿಹಾರ ಹುಡ್ಕೋಣ, ಸರಿನಾ? ನೀವು ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ಫೋನ್ ಇರ್ತೀನಿ, ಕ್ಲಾಸಿಗೆ ಟೈಮ್ ಆಯ್ತು ನನಗೆ. ಸರಿ. ರಾಮು ಅವರು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಈಗ ಹೇಗೆ ಬಾಸ್ನ ಮತ್ತೆ ರಾಮು ಅವ್ರ ಹತ್ರ ಕರ್ಕೊಂಡು ಬರೋದು? ಏನು ಮೇಡಮ್, ನನಗೆ ಈ ಲೆಕ್ಕ ಓದಿಸಿ ಡೌಟ್ ಐತೆ. ಮೇಡಮ್, ನನಗೆ ವ್ಯಾಕರಣ ಸಾನೇ ಕಷ್ಟ. ಮೇಡಮ್, ನನಗೆ ಈ ಲೆಕ್ಕ ಡೌಟ್ ಐತೆ. ನಾನು ಆಮೇಲೆ ಹೇಳ್ಕೊಡ್ಲಾ? ಆಮೇಲೆ ಅಂದ್ರೆ ಸ್ಕೂಲ್ ಬಿಟ್ಟ ಮೇಲೆ. ಮೇಡಮ್, ಏನಾರ ಪ್ರಾಬ್ಲಮಾ? ಏನೂ ಇಲ್ಲ, ನೀವು ಹೋಗಿ ಓದ್ಕೊಳ್ಳಿ. ಇಲ್ಲ, ನೀವು ಯಾಕೋ ಸಪ್ಪು ಕುಂತ್ಕೊಂಡಿದ್ದೀರಾ. ರಾಮಣ್ಣ ಬೈದ್ನಾ? ಹೇಳಿ ಮೇಡಮ್, ಏನಾಯ್ತು? ಬಾಸ್ನ ಮಾವ ಬಿಡ್ತಾ ಇಲ್ಲ. ಬಾಸ್ ಬರೋ ತನಕ ರಾಮು ಅವ್ರಿಗೂ ನೆಮ್ಮದಿ ಇಲ್ಲ. ರಾಮು ಅವ್ರನ್ನ ನೋಡಿದೆ ಬಾಸ್ ಊಟ ಮಾಡಲ್ಲ. ಅದಕ್ಕೆ ರಾಮು ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ್ರು. ಇಷ್ಟೇನಾ ಇಸ್ಯಾ? ನೀವೇನೋ ಚಿಂತೆ ಮಾಡಬೇಡಿ ಮೇಡಮ್. ಈ ಮ್ಯಾಟ್ರನ್ನ ನಮ್ಮ ಪೈಲ್ವಾನ್ ಗ್ಯಾಂಗ್ ಅವ್ರು ನೋಡ್ಕೋತೀವಿ ಬಿಡಿ ಮೇಡಮ್. ಹೇಗೆ? ಅದಂಗೆ ನಂಬಿದವ್ರನ್ನ ಎಂದಿಗೂ ಕೈ ಬಿಡಲ್ಲ ಈ ಬಾಲ ಸುಬ್ರಹ್ಮಣ್ಯ. ಆದರೆ ಹೇಗೆ ಮಾಡ್ತೀರಾ? ನಿಮಗೆ ಬಾಸ್ನ ಕರ್ಕೊಬರ್ಬೇಕು ಅಟ್ಟೆ ತಾನೆ. ನೀವು ಆರಾಮಾಗಿರಿ, ನಾವು ಕರ್ಕೊಬರ್ತೀವಿ. ನಡ್ರಲ್ಲ. ಹಾಂ, ಬಿಸ್ನೆಸ್ ಆಗಿ ಯಾವುದೇ ಕಾಲ್ಸ್ ಬಂದರೂ ನೀವೇ ಅಟೆಂಡ್ ಮಾಡಿ. ಓಕೆ. ಲೇ, ನಂಗೆ ಯಾಕೋ ಇದು ಹೊಸಿ ಡೇಂಜರು ಅನಿಸ್ತೈತೆ ಕಣ್ರಲ್ಲ. ಲೇ, ಮಂಜಣ್ಣನಿಂದ ದೂರ ಇರು. ಒಂದ್ಗಿಂದ ಮಾಡ್ಕೊಬಿಟ್ಟನು. ಯಾಕಲ ಹಂಗಂತ್ಯಾ? ಮತ್ತಿನ್ನೇನು ಮಂಜಣ್ಣ, ಅವ್ನ ಕಣ್ ತಪ್ಪಿಸಿ ಬಾಸ್ನ ಕರ್ಕೊಬರ ದೊಡ್ಡ ವಿಷಯನೇ. ಅದು ಹಂಗಲ್ಲ ಕಣ್ರಲ್ಲ, ಈ ಚೀನಾದವನು ಸರಿ ಇಲ್ಲ. ತಗ್ಲಾಕಬಿಟ್ರೆ ಸಾಹೇಬ್ರಿಗೆ ಹಾಕೊಟ್ಬಿಟ್ಟು ಒಳ್ಳೆ ಸುತ್ತಾಗೋಗ್ಬಿಡ್ತಾನೆ. ಮಂಜಣ್ಣ, ನಾವು ಯಾವ್ದನ್ನ ಕೆಲಸ ಮಾಡಕ್ ಹೋಗಿ ತೋಪ್ ಹೊಡ್ಕೊಂಡು ಬಂದಿದ್ದೀವ? ಇಲ್ಲ ತಾನೆ. ಹಂಗೆ ಇದುವೆ ಒಯ್ತೀವಿ, ಬಾಸ್ನ ಕರ್ಕೊಂಡು ಬರ್ತೀವಿ. ನಾವು ಕರ್ದಾಗ ನೀವು ಬಂದ್ರೆ ಸಾಕು. ಅಲ್ಲಿ ತನಕ ನೀನು ಇಲ್ಲೇ ಇರು. ಬಾಯ್ಸ್ ರೆಡಿನಾ? ಎಸ್ ಬಾಸ್. ಆಪರೇಷನ್ ಬಾಸ್ ಶುರು. ಏನ್ರಲ್ಲ ಆಪ್ರೇಷನ್ ಗೀಪ್ರೇಷನ್ ಅಂತ ಹೇಳ್ತಿದ್ದೀರಾ? ತರಿಕೆ ಹೊಸಿನ ಮುಂದೆ ಕೆಲಸ ಮಾಡಕ್ ಬಿಡು. ರೆಡಿನಾ ಬಾಯ್ಸ್? ಎಸ್ ಬಾಸ್. ಮಂಜಣ್ಣ, ನೀನು ಇಲ್ಲೇ ಔತ್ಕೊಂಡಿರು, ನಾವು ವಿಜಿಲ್ ಹೊಡಿತೀವಿ. ಆಗ್ಬಾ, ಬಂದ್ರಲ್ಲ, ಹೋಗುಮ್ಮ. ನಿಂತ್ಕೊಳ್ರ. ಯಾರೋ ಕಳ್ಸೋರು, ಇನ್ನ ಇಲ್ಲಿ ಯಾಕೋ ಬಂದ್ರಿ? ನಮ್ಮನೆಯವ್ರು ಕಳ್ಸರೆ. ನಾವು ನಮ್ಮ ರಾಮಣ್ಣ ನೋಡಕ್ ಬಂದ್ವಿ. ಎಲ್ಲಿ ರಾಮಣ್ಣ? ಯಾಕೆ ತಲೆ ಕೆಟ್ಟಿದ್ಯಾ? ರಾಮ ದೊಡ್ಡ ಮನೆ ಬಿಟ್ಟದು ಅಂತ ನಿಮ್ಗೆ ಗೊತ್ತಿಲ್ವಾ? ಓ ಹೌದಲ್ವಾ? ಅದ್ ಸರಿ, ರಾಮಣ್ಣ ಇಲ್ದಿರೋ ಮನೇಲಿ ನೀನೇನ್ ಕಿತ್ತಾಕ್ತಿದ್ಯಾ? ಏಯ್, ಮೈಂಡ್ ಯುವರ್ ಟಂಗ್.
ಅರೆ ಕೋಪ ಮಾಡ್ಕೊಂಡ್ಬಿಡೋಣ ನಾವು ಸುಮ್ಮನೆ ಕೇಳ್ತಾವ್ ಹೇಳೋಣ. ಏಯ್ ನಿಮ್ಗೇನು ಬೇಕೋ? ನೀವು ಯಾಕೆ ಇಲ್ಲಿ ಬಂದಿದ್ದೀರಾ? ನಾವು ಆಗಾಗ ಇಲ್ಲಿ ಬರ್ತಿರ್ತೀವಿ, ಅದ್ ಬಿಡೋಣ. ಇನ್ನೇನೇನು ಮಾಡ್ತಿದ್ಯಾ? ನಾನಾ ಅದು ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆನಾ? ಹಂಗಂದ್ರೆ ಅದೆಲ್ಲ ನಿಮ್ಗೆ ಯಾಕೆ? ಹೊಡಿಲಿಂದ ಹೊಡಿ. ಸಮಾಧಾನ ಮಾಡ್ಕೊಳ್ಳೋಣ, ಸಮಾಧಾನ ಮಾಡ್ಕೊ, ನಾವು ಹೋಯ್ತೀವಿ. ಅದೇ ನಿನ್ನೆ ಹಿಂಗೆ ನೋಡೋಕ್ಕಾಯ್ತಲ್ಲ ನಮ್ಮ ಕೈಲಿ. ಅಣ್ಣ ಬಿಸ್ನೆಸ್ ಮ್ಯಾನ್ ಅಂತ ಬಂದನು, ಈಗ ದನಕಾಯಿ ಮ್ಯಾನ್ ಆಗ್ಬಿಟ್ಟಿದ್ಯಣ್ಣ. ನಾವಿದ್ದು ಸಹಾಯ ಮಾಡುಮ ಅಂತ ಬಂದ್ರೆ ಅಮ್ಮಾರು ನಂಗೆ ಇಷ್ಟ ಇಲ್ಲ. ಬಂದ್ರಲ್ಲ ಅಮ್ಮ. ಏಯ್ ನಿಂತ್ಕೊಳ್ರ. ಸಹಾಯನಾ? ಯು ಮೀನ್ ಹೆಲ್ಪ್? ಎಸ್ ಐ ಮೀನ್ ಹೆಲ್ಪ್. ಹೇಗೆ? ಏನಿಲ್ಲ ನಾವು ಇನ್ನು ನೋಡಿದ್ರೆ ಬೆಳಗ್ಗೆಯಿಂದ ಇಲ್ಲೇ ಕುಂತಿದ್ಯಾ ಅಂತ ಕಾಣ್ತೈತೆ. ನಮಗೂ ಬೇರೆ ಕ್ಯಾಮೆ ಇಲ್ಲ. ನೀನು ಅಂದ್ರೆ ನಾವು ಬಾಸ್ನ ನೋಡ್ಕೊಂಡು ಇಲ್ಲೇ ಕೂತ್ಕೊಂಡು ಆಲ್ಟೆ ಹೊಡಿತೀವಿ. ಬ್ಯಾಡ ಅಂದ್ರೆ ಪರವಾಗಿಲ್ಲ, ನಾವು ಹೋಯ್ತೀವಿ. ಏಯ್ ನಿಂತ್ಕೊಳ್ರ. ನೀವು ಕೇಳ್ಕೋತಿದ್ದೀರಾ ಅಂತ ನಾನು ಬಿಡ್ತಾ ಇದ್ದೀನಿ. ಸರಿಯಾಗಿ ನೋಡ್ಕೋತೀರಾ ತಾನೆ? ಓ ನಮ್ದವ್ರನ್ನ ಎಂದಿಗೂ ಕೈ ಬಿಡಲ್ಲ ಈ ಬಾಲಸುಬ್ರಹ್ಮಣ್ಯ. ಓಕೆ ಓಕೆ, ಐ ಟ್ರಸ್ಟ್ ಯು ಗೈಸ್. ನಂಬ್ತೀನಿ. ಆದ್ರೂ ಏನಾದರೂ ಯಾವ್ದೇ ಕೆಲಸ ನೀವು ಫ್ರೀಯಾಗಿ ಮಾಡ್ಬಾರ್ದು ಅಂತ ಮಹಾಭಾರತದಲ್ಲಿ ಹೇಳೋವ್ರೆ. ಕರೆಕ್ಟ್ ಅನ್ವೇನ್ರಲ್ಲ? ಸರಿ ತಗೋ. ಈಗ ಓಕೆನಾ? ನೋಡ್ಕೋತೀರಲ್ಲ? ಅವ್ರು ಹೋದ್ರಲ್ಲ? ಹೋದ್ರು. ಹಂಗಾರೆ ಬನ್ನಿ ಬನ್ನಿ. ನಾನು ತಾನೇ ದಿಗಿಲ್ ಬಿದ್ಬಿಟ್ಟಿದ್ದೆ ಕಣ್ರಲ್ಲ. ಅದೇ ನೀವು ಸೂಪರ್. ಆ ಚೈನಾದವನ್ಗೆ ಸಂದಾಕೆ ಮಣ್ಣು ಮುಗಿಸ್ ಕರ್ಕೊ ಬಂದಿದ್ದೀರಾ. ಮತ್ತೆ ನಾವಂದ್ರೆ ಸುಮ್ಕೆಯ? ಹಾಂ. ಓ ಫೋನ್ ಬರ್ತೈತಲ್ರ. ಓ ರಾಮಣ್ಣ. ಎತ್ತು ಎತ್ತು. ಹಾಂ ರಾಮಣ್ಣ. ಲೇ ಪೆದ್ದ ಎಲ್ಲಿದ್ದಿಲ್ಲ? ಅಯ್ಯ ನಿನ್ನ ಇಲ್ಲಿ ಈಟದ ಕ್ಯಾಮೆ ಬಿದ್ದೈತೆ. ರಾಮಣ್ಣ ಆ ಕ್ಯಾಮೆ ಬಿಡು, ಇವಾಗ ನಾನು ಮಾಡಿರೋ ಕ್ಯಾಮೆ ಗೊತ್ತಾದ್ರೆ ನೀ ಸಾಕಾಗೋಯ್ತ್ಯಾ. ಏನ್ಲ ಅದು? ಈಗ ನಾ ಯಾರನ್ನ ಕರ್ಕೊಬತ್ತೀವಿ ನೀವು ಹೇಳು? ಯಾರನ್ನ? ಬಾಸ್ನ. ಲೇ ಏನ್ಲ ಹೇಳ್ತಿದ್ಯಾ? ಹ್ಞೂ ಕಣೋ, ಬಾಸ್ ಬರ್ತಾವ್ರೆ. ನಿಂಗೋಸ್ಕರ ನಾನು ಮತ್ತೆ ಹುಡುಗರೆಲ್ಲ ಕರ್ಕೊಬತ್ತಾ ಇದ್ದೀವಿ. ಲೇ ದಿಟ್ವಾಲು ಏನ್ಲ? ಬೊಂಬಾಟ್ಕಲ್ಲ ಮಂಜ. ಹಾಂ ಸರಿ ಸರಿ, ಫೋನ್ ಮಾಡ್ಕೊಂಡು ನಾವು ಬರ್ತೀವಿ. ಸರಿ. ನಡೀಲ್ಲ. ರಾಮ ಅವರೇ, ವಾ ಬಂದ್ರಾ? ಬನ್ನಿ, ಸರಿಯಾದ ಟೈಮ್ಗೆ ಬಂದ್ರಿ. ಏನು ವಿಶೇಷ? ಅದು ನಮ್ಮ ದೋಸ್ತ್ ಬತ್ತವ್ರೆ. ದೋಸ್ತ? ಹ್ಞೂ, ನಮ್ಮ ಬಾಸು. ಇನ್ನೇನು ಬಂದ್ಬಿಡ್ತಾರೆ. ನಿಜವಾಗ್ಲೂನಾ? ದಿಟ್ವಲ್ವೇ? ಹಾಗಿದ್ರೆ ಮಾವನ್ ಕೋಪ ಕಮ್ಮಿ ಆಗಿರ್ಬೇಕಲ್ವಾ? ಹ್ಞೂ. ಬಸು ಬನ್ನಿ ಬಸ್ಸು, ಹೆಂಗಿದ್ರಿ ಬಸ್ಸು? ಹಾಂ ಬಸ್ಸು, ನಿಮ್ಮ ಒಬ್ಬರನ್ನೇ ಬಿಟ್ಟು ಬಂದೆ ಅಂತ ನನ್ನ ಮೇಲೆ ಕೋಪನಾ? ನಂಗೆ ಕ್ಷಮಿಸ್ಬಿಡಿ. ನೀವೇನು ಚಿಂತೆ ಮಾಡ್ಕೋಬೇಡಿ. ಇನ್ಮೇಕೆ ನಾನು, ನೀವು, ಜಾನಕಿ ಅವರು, ಆಮೇಲೆ ಮಂಜ ಒಟ್ಟಿಗೆ ಇರಮ್ಮ.
ಹಾಂ ಹಾ ಮತ್ತೆ ನಾವು ಲೈ ನೀವು ಬೇಡ ಬೇಡ ಅಂದ್ರೆ ಬಂದು ಬಂದು ಹೋಯ್ತಿರಲ್ಲ ಇನ್ನೇನು. ರಾಮಣ್ಣ ಬಾಸ್ನ ಕರ್ಕೊಂಡು ಬಂದಿದ್ದು ನಾವೇ. ಮಂಜ ಸುಮ್ಕೆ ಕೈಗೊಂಬೆ. ರಮಣ ಇವುಗಳನ್ನ ನಂಬೇಡ, ನಾ ಪಟ್ಟಿದ ಕಷ್ಟ ನನಗೆ ಗೊತ್ತು. ಅಪ್ಪಯ್ಯ ಸ್ಯಾನೆ ಬೇಡ್ಕೊಂಡ್ರಾ? ರಾಮಣ್ಣ ಅಪ್ಪ ಹೆಂಗ್ ಗೊತ್ತಾಗಿದ್ದಿದ್ರೆ ಅಟ್ಟಯ್ಯ. ಲೇ ಏನ್ಲ ಹೇಳ್ತಿದ್ಯಾ? ರಮಣ ಸಾಹೇಬ್ರ ಇದ್ದಾಗ ಬಾಸ್ನ ಮುಟ್ಟಕ್ಕೈತೈತಾ, ಅದಕ್ಕೆ ಅವ್ರು ಗೊತ್ತಿಲ್ದಂಗೆ ಕರ್ಕೊಂಡು ಬಂದ್ವಿ. ಬಾಸ್ ಸಹಿತ ರೆಡಿ ಆಗಿದ್ರು, ನಾವು ಕರೆದಿದ್ದು ಕೂಡಲೇ ಬಂದ್ಬಿಟ್ರು.